ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡೋದಕ್ಕಿಂತ ಮುನ್ನ ಎಚ್ಚರ ಎಚ್ಚರ. ಬೆಂಗಳೂರಿನ 1252 ಅಪಾರ್ಟ್ಮೆಂಟ್ಗೆಲ್ಲ ಕಾವೇರಿ ನೀರಿನ ಸಂಪರ್ಕ. ಜಲಮಂಡಳಿ ನಡೆಸಿದಂತ ಸಮೀಕ್ಷೆಯಲ್ಲೇ ಈ ಮಾಹಿತಿ ಬಹಿರಂಗ ಆಗಿದೆ. ಬೆಂಗಳೂರಿನಲ್ಲಿ ಸುಮಾರು 3722 ಅಪಾರ್ಟ್ಮೆಂಟ್ಗಳಿದೆ. ಇದರಲ್ಲಿ ಸುಮಾರು 1252 ಅಪಾರ್ಟ್ಮೆಂಟ್ಗಳಲ್ಲಿ ಕಾವೇರಿ ಸಂಪರ್ಕ ಇಲ್ಲ. ಅಪಾರ್ಟ್ಮೆಂಟ್ಗಳು ಕಾವೇರಿ ನೀರಿನ ಸಂಪರ್ಕ ಪಡೆಯುವುದು ಕಡ್ಡಾಯ. ಬೇಸಿಗೆ ಸಮೀಪಿಸುತ್ತಿದ್ದಂತೆ ನೀರಿನ ಸಂರಕ್ಷಣೆಗೆ ಇದೀಗ ಜಲಮಂಡಳಿ ಮುಂದಾಗಿದೆ. 112 ನೀರು ಪೋಲು ಪ್ರಕರಣ ಪತ್ತೆಯಾಗಿದೆ. 5.60 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಕಳೆದೊಂದು ವಾರದಲ್ಲಿ 112 ಪ್ರಕರಣ ಪತ್ತೆ ಆಗಿದೆ. ಜಲಮಂಡಳಿ ಇದೀಗ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ನೀವು ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ತೆಗೆದುಕೊಳ್ತೀರಾ ಅಂತ ಅಂದರೆ ಆ ಪ್ಲ್ಯಾನಲ್ಲಿ ಇದ್ದೀರಾ, ನಾನೊಂದು ಫ್ಲ್ಯಾಟ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಪ್ಲ್ಯಾನಲ್ಲಿ ಇದ್ದರೆ ನೀರಿನ ವ್ಯವಸ್ಥೆ ಹೆಂಗಿದೆ ಏನಿದೆ ಅಂತ ಮೊದಲು ವಿಚಾರಿಸಿ. ಕಾವೇರಿಯ ನೀರಿನ ಸಂಪರ್ಕವೇ ಇಲ್ಲದಿರುವಂಥ ಫ್ಲ್ಯಾಟ್ಸ್ಗಳು ಇದ್ದಾವೆ. ಜಲಮಂಡಳಿ ನಡೆಸಿದಂಥ ಸಮೀಕ್ಷೆಯಲ್ಲಿ ಈ ಮಾಹಿತಿ ಬಹಿರಂಗ ಆಗಿದೆ. ಹಾಗಾಗಿ ಅದರ ಪೂರ್ವಪರವನ್ನು ಫಸ್ಟ್ ವಿಚಾರಿಸಿ. ನಾವು ತಗೋಬೋದಾ, ಏನು ವ್ಯವಸ್ಥೆ ಇದೆ, ಏನೇನು ವ್ಯವಸ್ಥೆಯನ್ನು ಮಾಡಲಾಗಿದೆ, ಇದೆಲ್ಲವನ್ನ ಯೋಚಿಸಿ ಒಂದಷ್ಟು ವಿಚಾರಿಸಿ ಆಮೇಲೆ ತೆಗೆದುಕೊಳ್ಳಿ. 1252 ಅಪಾರ್ಟ್ಮೆಂಟ್ಗಳಲ್ಲಿ ವ್ಯವಸ್ಥೆನೇ ಇಲ್ಲ, ಕಾವೇರಿ ನೀರಿನ ವ್ಯವಸ್ಥೆನೇ ಇಲ್ಲ. ಹಾಗಾಗಿ ಒಂದ್ಸಲ ವಿಚಾರಿಸಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಂದು ಸಮೀಕ್ಷೆಯನ್ನು ಮಾಡಲಾಗಿತ್ತು. ಈ ಸಮೀಕ್ಷೆಯ ಪ್ರಕಾರ ನೋಡಿ, ಬೆಂಗಳೂರಿನಲ್ಲಿ ಒಟ್ಟು 3722 ಅಪಾರ್ಟ್ಮೆಂಟ್ಗಳಿದೆ. ಇದರಲ್ಲಿ ಸುಮಾರು 1252 ಅಪಾರ್ಟ್ಮೆಂಟ್ಗಳಲ್ಲಿ ಕಾವೇರಿ ಸಂಪರ್ಕ ಅನ್ನೋದು ಇಲ್ಲ. ಕಾವೇರಿ ನೀರಿನ ಸಂಪರ್ಕ ಪಡೆಯುವುದು ಕಡ್ಡಾಯ ಆಗಿದೆ. ಬೇಸಿಗೆ ಸಮೀಪ ಆಗ್ತಾ ಇರೋದ್ರಿಂದ ನೀರಿನ ಸಂರಕ್ಷಣೆಗೆ ಇದೀಗ ಜಲಮಂಡಳಿ ಮುಂದಾಗಿದೆ. ಅದಕ್ಕೆ ಈ ಸಮೀಕ್ಷೆಗಳನ್ನೆಲ್ಲ ನಡೆಸಲಾಗ್ತಾ ಇದೆ. 112 ನೀರು ಪೋಲು ಪ್ರಕರಣ ಪತ್ತೆ ಆಗಿದೆ. 5.60 ಲಕ್ಷ ರೂಪಾಯಿ ದಂಡ ವಸೂಲಿ ಆಗಿದೆ. ಕಳೆದೊಂದು ವಾರದಲ್ಲಿ 112 ಪ್ರಕರಣ ಪತ್ತೆ ಮಾಡಿದೆ ಜಲಮಂಡಳಿ ಅನ್ನೋದು ಗೊತ್ತಾಗ್ತಾ ಇದೆ. ಪೂರ್ವ 1ರಲ್ಲಿ 403 ಅಪಾರ್ಟ್ಮೆಂಟ್ ಇದೆ, ಪೂರ್ವ 2ನಲ್ಲಿ 98 ಇದೆ, ಆಗ್ನೇಯದಲ್ಲಿ 130 ಇದೆ, ಆಗ್ನೇಯ 2ನಲ್ಲಿ 40 ಇದೆ, ಪಶ್ಚಿಮ 2ರಲ್ಲಿ 11 ಇದೆ, ವಾಯುವ್ಯ 1ರಲ್ಲಿ 1 ಇದೆ, 2ರಲ್ಲಿ 17, ಉತ್ತರದಲ್ಲಿ 48, ಹೀಗೆ ಅನೇಕ ಅಪಾರ್ಟ್ಮೆಂಟ್ಗಳು ಇದೆ. ಆದರೆ ಇಲ್ಲೆಲ್ಲೂ ಕೂಡ ಕಾವೇರಿ ನೀರಿನ ಸಂಪರ್ಕ ಅನ್ನೋದೇ ಪಡೆದಿಲ್ಲ. ಕಾವೇರಿ ನೀರು ಸಂಪರ್ಕ ಪಡೆಯುವ ಮತ್ತು ಪ್ರೊರೇಟಾ ಶುಲ್ಕದ ಕುರಿತು ಅಪಾರ್ಟ್ಮೆಂಟ್ಗಳಿಗಿರುವಂಥ ಗೊಂದಲವನ್ನು ಪರಿಹರಿಸಿ ಅಂತ ಕೇಳಲಾಗ್ತಾ ಇದೆ. ಇನ್ನು ಸರಳೀಕರಣ ಮಾಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಶುಲ್ಕವನ್ನು ಮಾಸಿಕ ಕಂತಿನ ಆಧಾರದಲ್ಲಿ ಪಾವತಿಸೋಕೆ ಸಮಯಾವಕಾಶವನ್ನು ನೀಡುವುದಕ್ಕೆ ಮಂಡಳಿ ಚಿಂತನೆಯನ್ನು ನಡೆಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಜಲಮಂಡಳಿ ನಡೆಸಿದಂಥ ಸಮೀಕ್ಷೆಯಲ್ಲಿ ಯಾವೆಲ್ಲ ಮಾಹಿತಿಗಳು ಬಹಿರಂಗವಾಗಿದೆ, ಅದಕ್ಕೆ ತಕ್ಕಂತೆ ಏನೇನು ವ್ಯವಸ್ಥೆ ಮಾಡ್ಕೊಳ್ತಾ ಇದೆ ಈಗ ಅಂತ? ಕಾವೇರಿ ನೀರಿನ ದರ ಏರಿಕೆ ಕುರಿತಂತೆ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾದ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಾಕಷ್ಟು ನಷ್ಟದಲ್ಲಿರುವಂತಹ ಬೆಂಗಳೂರು ಜಲಮಂಡಳಿ ಏನಿದೆ, ಆ ಜಲಮಂಡಳಿಯ ಒಂದು ಆರ್ಥಿಕ ಹೊರೆಯನ್ನು ತಗ್ಗಿಸುವ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಒಂದಿಷ್ಟು ನಿರ್ದೇಶನಗಳನ್ನ, ಕಠಿಣವಾದಂತಹ ಕ್ರಮಗಳನ್ನ ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂತದ್ದು. ಕಳೆದ ತಿಂಗಳ ನಡೆದಂತಹ ಒಂದು ಸಭೆಯಲ್ಲಿ ನೇರವಾಗಿ ಅಧಿಕಾರಿಗಳನ್ನ DCM ತರಾಟೆ ಕೂಡ ತೆಗೆದುಕೊಂಡಿದ್ರು. ನೀರಿನ ಸೋರಿಕೆ ಹಾಗೇನೆ ಸಂಪರ್ಕವನ್ನ ಪಡೆಯದೇ ಇರುವಂತಹ ಒಂದಿಷ್ಟು ಜಾಗಗಳಿರ್ತವೆ ಅಥವಾ ಅಂತಹದ ಕಡೆಯಲ್ಲಿ ಕ್ರಮವನ್ನು ವಹಿಸಿ ಅನ್ನುವಂತಹ DCM ಆದೇಶದ ಹಿನ್ನೆಲೆಯಲ್ಲಿ ಫೀಲ್ಡ್ಗಿಳಿದಂತಹ BWSSB ಆಫೀಸ್ಗಳೇನಿದ್ದಾರೆ, ಪ್ರಮುಖವಾಗಿ ಅವರು ನೇರವಾಗಿ ಹೋಗ್ತಾ ಇರುವಂತದ್ದು ಅಪಾರ್ಟ್ಮೆಂಟ್ಗಳಲ್ಲಿ. 3722 ಅಪಾರ್ಟ್ಮೆಂಟ್ಗಳೇನು ಬೆಂಗಳೂರಲ್ಲಿ ಇದೆ, ಅದರ ಅಂಕಿಅಂಶಗಳು ಕೂಡ ಜಲಮಂಡಳಿ ಇತ್ತು. ಆದರೆ ಅದಕ್ಕೆ ಶುಲ್ಕವನ್ನ ಪಾವತಿ ಮಾಡಬೇಕು, ಹಾಗೇನೆ ಆ ಸಂಪರ್ಕ ಪಡೆಬೇಕಾದ ಸಾಕಷ್ಟು ಪ್ರೊಸೀಜರ್ ಇರುತ್ತೆ. ಅದನ್ನ ಮಾಡದೇ ಇರುವಂತಹ ಬಿಲ್ಡರ್ಸ್ ಗಳಾಗಿರ್ಲಿ ಅಥವಾ ಅಪಾರ್ಟ್ಮೆಂಟಿನ ಓನರ್ಸ್ ಗಳೇನಿರ್ತಾರೆ ಅವುಗಳನ್ನ ಭೇಟಿ ಮಾಡುವಂತದ್ದು, ಅಲ್ಲಿ ಆಗಿರುವಂತಹ ತೊಂದರೆಗಳ ಬಗ್ಗೆ ಪರಿಶೀಲನೆ ನಡೆಸಿದಾಗ ಅಧಿಕಾರಿಗಳು ವಲಯ ಆಂತರಿಕವಾಗಿ ವರದಿಯನ್ನ ಸಿದ್ಧಪಡಿಸಿಕೊಂಡಾಗ 1200ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಲ್ಲಿ ಕಾವೇರಿ ಸಂಪರ್ಕವನ್ನು ಪಡೆಯುವ ಗೋಜಿಗೆ ಹೋಗಿಲ್ಲ. ಯಾರೇ ಬಿಲ್ಡರ್ ಆಗಿರ್ಲಿ ಅಥವಾ ಓನರ್ಸ್ ಆಗಿರ್ಲಿ ಅದನ್ನ ಕಾವೇರಿ ನೀರು ಸಂಪರ್ಕವನ್ನೇ ಪಡೆದಿಲ್ಲ. ಅಲ್ಲದೇನೆ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಜಾಗದ ಓನರ್ ಆಗಿರ್ಲಿ ಅಥವಾ ಬಿಲ್ಡರ್ ಏನಿರ್ತಾರೆ ಅವ್ರು ಯಾರು ಕೂಡ ಕಾವೇರಿ ನೀರಿಗೆ ಪಡಿಲಿಕ್ಕೆ ಅಪ್ಲಿಕೇಶನ್ ಕೂಡ ಹಾಕಿಲ್ಲ. ಈ ಬರೀ ಬೋರ್ವೆಲ್ಗಳಲ್ಲಿ ಮಾತ್ರ ಒಂದು
ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅತಿ ಹೆಚ್ಚು ಬೋರ್ವೆಲ್ಗಳು ಇರೋದ್ರ ಹಿನ್ನೆಲೆಯಲ್ಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೀರಿನ ಕೊರತೆ ಕೂಡ ಎದುರಾಗುತ್ತೆ. ಇಂತಹ ಒಂದಿಷ್ಟು ವರದಿಗಳು ಜಲಮಂಡಳಿ ಕೈ ಸೇರೋದ್ರ ಹಿನ್ನೆಲೆಯಲ್ಲಿ ಅಂತಹ ಒಂದು ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡುವಂತದ್ದು, ಅವರನ್ನ ಕನ್ವಿನ್ಸ್ ಮಾಡುವಂತದ್ದು, ಜೊತೆಗೆ ಅವರಿಗೆ ಶುಲ್ಕ ದಂಡ ಸಹಿತ ಏನು ಕಾವೇರಿ ಕನೆಕ್ಷನ್ ಅನ್ನ ಪಡ್ಕೊಳ್ಳಿ ಅನ್ನುವಂತಹ ಒಂದಿಷ್ಟು ನಿರ್ದೇಶನವನ್ನ ಈಗ ಜಲಮಂಡಳಿ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಇದ್ರ ಜೊತೆಗೆ ನೀರು ಪೋಲಾಗ್ತಾ ಇರೋದು ಅಂದ್ರೆ ಅನಾವಶ್ಯಕವಾಗಿ ಏನು ಕಾವೇರಿ ನೀರನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು, ಲೀಕೇಜ್ಗಳಾಗ್ತಾ ಇರುವಂತದ್ದು, ಹಾಗೇನೆ ಅಕ್ರಮ ಸಂಪರ್ಕವನ್ನ ಪಡೆದುಕೊಂಡು ಮೋಸ ಮಾಡ್ತಾ ಇರುವಂತ ಎಲ್ಲಾ ಒಂದಿಷ್ಟು ಮಾಹಿತಿಗಳನ್ನ ಅಧಿಕಾರಿಗಳು ವಲಯವಾರುಗಳಲ್ಲಿ ಪಡ್ಕೊಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ದಂಡಗಳು ಕೂಡ ಈಗ 5 ಲಕ್ಷ ರೂಪಾಯಿ ಹೆಚ್ಚು ದಂಡಗಳು ಕೂಡ ದಂಡಗಳನ್ನು ವಸೂಲಿ ಮಾಡಲಾಗಿದೆ. ಹಾಗೇನೆ 112ಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವೆಲ್ಲವೂ ಕೂಡ ಕಾರಣ ಏನಂತಂದ್ರೆ ಈಗಲೇ ಸಾಕಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು ಬೆಂಗಳೂರಲ್ಲಿ ತಾಪಮಾನ ಹೆಚ್ಚಾಗಿರುವುದರಲ್ಲಿ ನೀರಿನ ಬೇಡಿಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಇನ್ನು ಮುಂದಿನ ತಿಂಗಳು ಅದರಲ್ಲೂ ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿಗೆ ಸಾಕಷ್ಟು ಬರ ಬರುವಂತದ್ದು ಸ್ಪಷ್ಟ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ಳುವಂತಹ ಕ್ರಮಕ್ಕೆ ಈಗ ಜಲಮಂಡಳಿ ಮುಂದಾಗಿರುವಂತದ್ದು. ಹಾಗಾಗಿ ಈ ಎಲ್ಲ ಕ್ರಮಗಳನ್ನ ಒಂದೊಂದೇ ಸ್ಟೆಪ್ ಗಳನ್ನ ಜಲಮಂಡಳಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ನು ಕಾವೇರಿ ನೀರಿನ ದರ ಏರಿಕೆ ಪ್ರಸ್ತಾವನೆ ಕೂಡ ಸದ್ಯದ ಮಟ್ಟದಲ್ಲಿ ಸರ್ಕಾರದ ಲೆವೆಲ್ ಇರುವಂತದ್ದು. ಅದು ಯಾವ ಸಂದರ್ಭದಲ್ಲಾದ್ರೂ ಕೂಡ ಹೊರಬೀಳುವಂತ ಸಾಧ್ಯತೆ ಇರುವಂತಲ್ಲಿ ಅದಕ್ಕಿಂತ ಹೆಚ್ಚಿನ ಅದಕ್ಕಿಂತ ಅದ ಹೊರತಾದಂತಹ ಒಂದಿಷ್ಟು ಆರ್ಥಿಕ ಹೊರೆಯನ್ನ ಜಲಮಂಡಳಿ ತಾವು ನೀಗಿಸಿಕೊಳ್ಳಲಿಕ್ಕೆ ಅಥವಾ ಅದನ್ನ ಸಮದೂರ